25ಕ್ಕೇನಂತೂ ಇವರು ಒಂದು ವಿಡಿಯೋ ಮಾಡಿದ್ರು, ಯಾರು ಜಗದೀಶ್ ಅವರು. ನಾನು ಅವ್ರಿಗೊಂದು ಮಾತು ಹೇಳ್ತೀನಿ ಸರ್, ವಿಶ್ವಾಸ ಈಗಿನ ಜನ್ರೇಷನ್ ಉಳಿದೇ ಇರೋ ಮನುಷ್ಯನ ನಂಬಿಕೆ ಇಟ್ಟು ಫೋನಲ್ಲಿ ಮಾತಾಡೋಕೆ ಆಗದೇ ಇರೋಂಗಾಗಿದೆ. ಇವರು ಒಂದು ವಿಡಿಯೋ ಮಾಡಿದ್ರು, ಇವ್ರ ವಿಡಿಯೋ ಸಾಮಾನ್ಯವಾಗಿ ನೋಡ್ತಿರ್ತಾರೆ, ಏನ್ರಿ ಸಿ ಎಮ್, ಏನ್ರಿ ಮುಖ್ಯಮಂತ್ರಿ, ಎಲ್ಲೋಗಿದೆ ನಿಮ್ಮ ಡಿಪಾರ್ಟ್ಮೆಂಟ್, ಏನೇನೋ ಹೇಳ್ತಿರ್ತಾರೆ, ಅವ್ರ ಹೋರಾಟನೇ ಬೇರೆ. ಸೊ ಪುನಃ ಈ ವಿಷಯದಲ್ಲೂ ಒಂದು ವಿಡಿಯೋ ಮಾಡಿದ್ರು. ಮೊನ್ನೆ ಅಸಾಲ್ಟ್ ಆಗಿದೆ ಅಂತೆ, ಚುಚ್ಚಿಬಿಟ್ಟಿದ್ದಾರಂತೆ, ಪ್ರಾಣ ಹೋಗ್ಬಿಟ್ರೆ ಸತ್ತೋಗ್ಬಿಟ್ಟಿದ್ದಾರೆ ನೋಡಿ, ಅದು ಇದು ಏನೇನೋ ಮಾಡೋಕ್ಕೆ ಶುರು ಮಾಡಿದ್ರು. ನನಗೆ ನಿಲ್ಲಿಸ್ತೇವೆ, ನಾನೇ ಫೋನ್ ಮಾಡಿ ಇನ್ನೂ ಜಾಸ್ತಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರು ಫೋನ್ 2 ಸಲ ಮಾಡಿದರು. ಎದ್ದು ಮಾತಾಡಿ ನಿಲ್ಲಿಸ್ಬಿಡೋಣಪ್ಪ ಅಂತ ಮಾಡಿದ್ರೆ ಅದು ರೆಕಾರ್ಡ್ ಮಾಡ್ಕೊಂಡು ಹಾಕಿದ್ದಾರೆ. ರೆಕಾರ್ಡ್ ಮಾಡ್ಕೊಂಡು ಹಾಕ್ತಾರೆ, ಈ ಥರ ಹೊರಗಡೆ ಬರ್ತಾರೆ. ನನ್ನ ಉದ್ದೇಶ, ನಾನು ಎಸ್ ಪಿಗೆ ಏನು ಹೇಳಿದೆ ಅಂದರೆ, ಸರ್ಕಾರದ ಅವ್ರನ್ನ ಎನ್ಕ್ವೈರಿ ಮಾಡಿ ಒಳಗೆ ಕಳಿಸಿದ್ದೆ. ಇವ್ರು ರೆಕಾರ್ಡ್ ಮಾಡಿ ಹಾಕಿದ್ರೆ ಹಿಂಗಾಯಿತು. ಸೊ ಇದು ಆಗಬಾರ್ದಾಗಿತ್ತು, ಆಯಿತು. ಈಗ ರೆಕಾರ್ಡ್ ಮಾಡಿ ಹಾಕಿದ್ರು, ಬಟ್ ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಂಬಿಕೆ ಇಟ್ಟು ನಾನು ಮಾತಾಡಿದ್ದೆ ಅನ್ನೋಂಥ ರೀತಿಯಲ್ಲಿ ಬೇಸರದಲ್ಲಿ ಪೋಸ್ಟ್ ಮಾಡಿದ್ರಿ. ಇದೆಲ್ಲ ಉದ್ದೇಶಪೂರ್ವಕವಾಗಿ ಮಾಡಿನೇ ಈ ರೀತಿ ಪೋಸ್ಟ್ ಮಾಡಿದ್ರೆ ಅನ್ನೋಂಥದ್ದು. ನೀವು ಮಾಡಿದ ಪೋಸ್ಟ್ನ ಅವರು ಕೂಡ ಶೇರ್ ಮಾಡಿಕೊಂಡ್ರು. ಸೊ ಅದನ್ನು ಹೆಂಗೆ ತೊಗೊಳ್ತೀರಿ? ಅವ್ರ ಬಗ್ಗೆ ನಂಗೆ ಗೌರವ ಇದೆ ಸರ್. ಅವ್ರದ್ದು ಹೋರಾಟದ ಹಾದಿ ನಡೆಯುತ್ತೆ ಸರ್. ಏನು ಮಾಡಿದ್ರು ಅವರು ಸಿ ಎಮ್ನವ್ರು ಎದುರು ಹಾಕಿದ್ರು ನಡೆಯುತ್ತೆ. ನಂದು 3 ಸಿನಿಮಾ ಐತೆ ಸರ್. ನಂದು ಈಗ ಆಲ್ರೆಡಿ 6 ಕೋಟಿ ಸಾಲ ಐತೆ. ನನ್ನ ಹೋರಾಟದ ಹಾದಿ ಅಲ್ಲ ಸರ್. ನಾನು ಯಾರನ್ನೂ ಎದುರಾಕೊಳ್ಳೋ ಪರಿಸ್ಥಿತಿ ಇಲ್ಲ. ನಾನು ಹಿಂಗೆ ಆಗಿದೆ ಅಂದಾಗ ಸುಮ್ಮನೆ ಇರಪ್ಪ ಅಂತ ಹೇಳಿದಾಗ ನಾನು ಅವ್ರಿಗೆ ಸುಮ್ಮನೆ ಸಮಾಧಾನವಾಗಿ ಹೇಳಿದ್ದು. ಅವರು ಆಡಿಯೋಲಿ ಕೇಳಿದ್ದೀರಾ, ನಿನ್ನ ಸಮಾಧಾನಕ್ಕಪ್ಪ ನಾನು ಫೋನ್ ಮಾಡಿದ್ದು ಅಂತ ಹೇಳಿದ್ರು. ಸಮಾಧಾನ ಮಾಡೋರು ಸಮಾಧಾನ ಮಾಡ್ಬೇಕು ಸರ್, ಆಡಿಯೋ ಮಾಡಬಾರ್ದು.